ನಿಮ್ದು ಏನೋ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು. ಇಲ್ಲಪ್ಪ ನಾವು ಇವತ್ತು 25,000 ಕೋಟಿ ರೂಪಾಯಿ ಇಟ್ಟಿವಿ, 3 ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ತೀವಿ. ಯಾಕಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನ ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು. ಯಾಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು. ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ, ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ. ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಶ್ರೀ ನಿಜಲಿಂಗಪ್ಪನವ್ರನ್ನ ಬಂಗಾರದಿಂದ ತೂಬಿದಂಥ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ. ಅಧ್ಯಕ್ಷರೇ, ಇದಕ್ಕಿನ್ನೂ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಶಾಸಕರು ಮಾತಾಡ್ತಾ ಇಲ್ಲ. ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿ, ನಾನು ಅಲ್ಲಿನೂ ಕೂತಾಗೂ ಟೀಕೆ ಮಾಡಿದ್ದೀನಿ. ನಮ್ಮವ್ರನ್ನೇನು ಮುಲಾಜೆ ಇಟ್ಟಿಲ್ಲ. ನಾ ಅಲ್ಲಿ ಕೂತಾಗೂ ನಮ್ಮ ಮುಖ್ಯಮಂತ್ರಿ ಇದ್ರು, ಅಲ್ಲಿ ಕೂತಿದ್ದೆ. ಏನು ಅವರು ಬಜೆಟ್ನಾಗ ಇಟ್ಟಿದ್ದಿಲ್ಲ. ಅವರು ಅಲ್ಲಿ ಹೇಳಿದರು ನಮ್ಗೆ ಬಿಜಾಪುರನಾಗ ಭಾಷಣದಾಗ, ನಾನು ಮುಖ್ಯಮಂತ್ರಿ ಆದರೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಇಲ್ಲಿ ಬಂದ ಮ್ಯಾಗ ₹1 ಇಟ್ಟಿದ್ರೆ ಇಂಥದೇ ಬಜೆಟ್ ಇತ್ತು. ನಾ ಹಿಂದೆ ಕೂತಿದ್ದೆ, ಹಿಂದೆ ನಮ್ಮ ಚರಂತಿ ಬಸನಗೌಡ್ರು ಒಂದು ನಿಮಿಷ, ಒಂದು ಸಣ್ಣ ಕ್ಲಾರಿಫಿಕೇಶನ್. ನಾ ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದು ಮಾತು ಹೇಳಿದ್ರಿ, ನಮ್ಮ ಜಿಲ್ಲೆ ಒಬ್ಬರು ಸಚಿವರು ಒಣ ಬೇಸಾಯಿಗೆ 24 ಲಕ್ಷ, ನೀರಾವರಿಗೆ 40,000 ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದ್ರಾಗ ನಾವಿಬ್ಬರೇ ಸಚಿವರು ಅದೀನಿ, ನಾನು ಅದೀನೋ ಬೇರೆಯವ್ರು ಅದಾರ? ಅದು ಒಂದೇ ಕ್ಲಾರಿಫಿಕೇಶನ್. ಯಾರಿಗೆ? ಹಿಂದಿನ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ನಮ್ಮ ಸರ್ಕಾರ ಇಲ್ಲಿ ಅವ್ರಿಗೆ ರೆಕಾರ್ಡ್ ತೆಗಸ್ ನೋಡ್ರಿ. ಯಾರು ಶಿವಾನಂದ ಪಾಟೀಲ್ರಿಗೆ ಏನ್ ಆಗ್ಬೇಕಾಗಿತ್ತಂದ್ರೆ MB ಪಾಟೀಲ್ ಹೆಸರು ಯಾಕೆ ಹೇಳಿಲ್ಲ ಅಂತ ಅವ್ರಿಗೆ ಇಲ್ಲ, ನನಗಿಲ್ಲ. ಒಂದ್ ನಿಮಿಷ, ನೀವು ರೆಕಾರ್ಡ್ ನಲ್ಲಿ ಇನ್ನ ತಗ್ಸು ಈಗ ಸದ್ಯ ಇಲ್ಲ. ಶಿವಾನಂದ ಪಾಟೀಲ್ರೆ, ನೀವು JT ಪಾಟೀಲ್ ನೀವು ಹೇಳ್ಯಾರತ್ರ ಹೇಳಿಲ್ಲ. ಕರೆಕ್ಟ್, ಅಷ್ಟೇ ಬೇಕು. ಶಿವಾನಂದ ಪಾಟೀಲ್ ಹೇಳ್ಯಾರ್ತ ಎಲ್ಲಿ ಅಂದಿನಿ? ನಮ್ ಜಿಲ್ಲೆ ಒಬ್ರು ಸಚಿವ. ನೀವ್ ಯಾಕೆ ಗಾಬರಿ ಆಗಿರ? ಹೌದು, ಜಿಲ್ಲೆ ಸಚಿವರು ಅವ್ರು ಅದಾರ, ನೀವು ಅದಿರಿ. ಅದೇನೇ ನಾನು ಹೇಳ್ದೆ ನಿಮ್ಗೆ ಅಷ್ಟೇ. ನೋಡ್ರಿ, ಅದನ್ನು ಹೇಳುದಿಲ್ಲ, ಇದನ್ನು ಹೇಳುದಿಲ್ಲ. ನೀವು ಯಾವುದೂ ಹೇಳುದಿಲ್ಲ. ಅದು ನೋಡೋಣ, ಹೇಳುದಿಲ್ಲ, ಬ್ಯಾಡ ಹೋಗ್ತಾ ಹೇಳುದಿಲ್ಲ. ಈಗ ಯಾಕಂದ್ರೆ ಏನಾಗ್ಬಿಟ್ಟದೆ, ನಾವೇನೋ ಅವ್ರಿಗೆ ಕಲ್ಪನೆ ಶಿವಾನಂದ ಪಾಟೀಲ್ರಿಗೆ ಏನಂದ್ರೆ MB ಪಾಟೀಲ್ ವಿರುದ್ಧ ಏನು ಮಾತಾಡೋದಿಲ್ಲ ಯತ್ನಾಳತ್ತೇಳಿ. ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರ್ಲಿಲ್ಲ. ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ. ಕಾರಜೋಳವರು ಮುಂಜಾನೆ 6ಕ್ಕೆ ಓಡಿ ಹೋದ್ರು ಯಡಿಯೂರಪ್ಪ ಮನೆಗೆ. ಏನು ರೊಕ್ಕ ಕೊಟ್ಟಿಲ್ರಿ, ನಾಳೆ ಬಸನಗೌಡ ಮೈ ಮ್ಯಾಗ ಬೀಳ್ತಾನ್ರಿ, ಚರಂತಿ ಮಠರ ಮೈ ಮ್ಯಾಗ ಬೀಳ್ತಾರ್ರಿ, ನಮ್ಮ ಅಭಯ ಪಾಟೀಲ್ ಇದ್ದವತ್ತು. ಮರುದಿವ್ಸ 6ಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು ನಿನ್ನೆ ಒಂದು ನಾನು ನೆನಪಾರಿನಿ, ಈ ಸಲ ನಾ 10,000 ಕೋಟಿ ಕೊಡ್ತೀನಿ. ಅದು ಬೇಕೆ, ಅದೇನು ಕೊಡಲಿಲ್ಲ, ಕಿಸಿಲಿಲ್ಲ. ಹಿಂಗೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೋತೀನಿ, ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ? ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ, ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗಬೇಕು. 1 ಮಿನಿಟ್ ರೀ ವಿಠಲವ್ರ, ಸುಮ್ಕೊಂಡ್ರೆ ಪಾಪ ನೀವು ಆರಾಮಿರ್ರಿ, ಯಾಕೆ ಸುಮ್ಮನೆ ತಲೆ ಕಟ್ಕೋತೀರಿ? ಪಾಪ ನೀವು ಒಳ್ಳೆಯವ್ರದೀರಿ, ಆದ್ರೆ ಏನು ಮಾಡೋದು? ಕೆಟ್ಟಿದ್ರಾಗ ಹೋಗಿ ಸೇರಿಬಿಟ್ರಿ. ಈಗ ಕೊಂಡ್ರದು ಹೌದು ಅನ್ನೋರೊಳಗೆ ಹೌದು ಅನ್ಬೇಕು, ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು. ಮತ್ತು ಹೊರ್ತಿ ರೇವಣ ಸಿದ್ದೇಶ್ವರ ನೀರಾವರಿ ಟೆಂಡರ್ ಕರೆದೈತಿ ನಮ್ಮ ಸರ್ಕಾರ. ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ, ನಿಮ್ಮದಲ್ಲ. ನಾನೇ ಅದರ ಸಭೆಯಲ್ಲಿ ಭಾಗವಹಿಸಿದ್ದೆ. ನಿಮ್ಮ ಯಶವಂತರಾಯಗೌಡ್ರು ಬೇಕಾದ್ರೆ ಕೇಳ್ರಿ. ರೇವಣ ಸಿದ್ದೇಶ್ವರ ಕರೆದವ್ರು ಯಾರು? ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಬೊಮ್ಮಾಯರ ಮುಖ್ಯಮಂತ್ರಿ ಇದ್ರು, ನಾ ಬಿಜಾಪುರ MLA ಇದ್ದೆ. ನೀವು ಅವಾಗ ಪಾಪ ನಿಮ್ಗೆ 19 ಕೆರೆ ತುಂಬುವಂತ ಕಾರ್ಯಕ್ರಮ ಯಾರು ಮಾಡ್ಯಾರ್ರಿ? 19 ಕೆರೆ ತುಂಬಿಲ್ರಿ MB ಪಾಟೀಲ್ರು. ನಿಮ್ಮಂಗ ಆ ಕಡೆ ಇಲ್ಲ, ಮಾಡಿದವ್ರು ಮಾಡ್ಯಾರ ಹೇಳ್ತೀವಿ. MB ಪಾಟೀಲ್ದಾಗ ಸ್ವಲ್ಪ ಕೆರೆ 108 ಕೆರೆ ತುಂಬುವಂತ ಕೆಲಸ ಆಗಿದೆ. ಆಗಿಲ್ಲ ಅಂತ ಹೇಳಿ ನಾ ಹೇಳುದಿಲ್ಲ ಅಧ್ಯಕ್ಷರೇ. ನೋಡ್ರೆ, ಆದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಆಗಲೇ
ಮತ್ತೆ ನೀವು ಏನು ಮಾತಾಡಲಿಲ್ಲಲ್ರಿ ಜಟಿ ಪಾಟೀಲ್ ಹೋಗಿದ್ದೆ. ಇಂತ ಅದ್ಭುತ ಬಜೆಟ್ ಕೊಟ್ಟಾರ ನಮ್ಮ ಮುಖ್ಯಮಂತ್ರಿಗಳು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ಮಾತಾಡ್ಬಿಟ್ರೆ ಕೇಳ್ರಿ ನಿಮ್ಮ ರಾಜ್ಯದ ಸರ್ಕಾರದೊಳಗ ನಮ್ಮ ನಿಮ್ಮ ಸರ್ಕಾರದೊಳಗನ ಮುರುಗೇಶ್ ನಿರಾಣಿ ಅವರು ಕಾರಜೋಳ ಅವರು 40 ಲಕ್ಷ ರೂಪಾಯಿ ಕೊಡಿಸ್ತೀವಿ ಅದಕ್ಕಿಂತ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು ಡಿಸಿ ಅದು ಹೇಳಿ ಮಾತಾಡಿದ್ದಾರೆ. ನೀವು ಅವರು MP ಮಾತಾಡಿದವರು ಕೂಡಿ ಮತ್ತೆ ಹೊಳ್ಳಿ ನೀವು ರೈತರ 24 ಲಕ್ಷ ಮಾಡಿದಿರಿ. ನೀವಿಬ್ರು ತಲೆ ತುಂಬಿ ನಮ್ಮ ಸರ್ಕಾರ ಬಂದ್ರೆ ಭಾಳ ಕೊಡಿಸ್ತೀವಿ ಭಾಳ ಕೊಡಿಸ್ತೀವಿ MP ಪಾಲ್ರು JT ಪಾಲ್ರು ಕೂಡಿ ಹೇಳಿ ಈಗ ಯಾವ್ದ್ರಿ ಅದು ಈಗ ಅದೇ ಭೂ ಸ್ವಾಧೀನತೆ ಏನ್ ಹೇಳ್ತೀರಿ ಮೊನ್ನೆ ಬಾಗಲಕೋಟ್ನಾಗ ಹೋರಾಟ ಮಾಡಿದ್ರಿ ನೀವು ಎಲ್ಲರೂ ಮಾಡ್ಯಾರ. ನಾವು ಬೆಳಗಾವ್ದಾಗ ಮಾಡಿಲ್ಲ. ಆಯ್ತು ರೈತ ಬೆಳಗಾವ್ದಾಗ ಆದ್ಮ್ಯಾಗ ಸಂತ್ರಸ್ತರು ಮಾಡಿದ್ದಾರೆ ಹೋರಾಟ. ನಾವು ಮಾಡಿಲ್ಲ. ನಾವು ಕುಂತಿಲ್ಲ, ನೀವು ಕುಂತಿಲ್ಲ, ನೀವು ಕುಂತಿಲ್ಲ, ನೀವು ಬಂದು ಹೋಗಿರಿ ಅಲ್ಲಿ. ಸಂತ್ರಸ್ತರು ಓಟ್ ಹಾಕ್ತಾರೆ ನಾವು MLA ಆಗ್ಲಕತ್ತೀವಿ. ಅವ್ರ ಬೇಡಿಕೆ ಇದೆ 50 ಲಕ್ಷ 40 ಲಕ್ಷ. ನಿಮ್ಮವರ ಇಬ್ರು ಹೇಳಿ ಹೋಗಿದ್ದಾರೆ. JT ಪಾಟೀಲ್ರು ಒಬ್ಬ ಒಳ್ಳೆಯ ರಾಜಕಾರಣಿಗಳು, ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ, ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತ್ರೆ ಯಾರು ಕೇಳೋದಿಲ್ಲ. ಇವಾಗ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡಿ ಪತ್ರ ಬರೀರಿ. ಹೋರಾಟ ನೋಡ್ರಿ, ಉತ್ತರ ಕರ್ನಾಟಕ ಹೋರಾಟ ಶಾಸಕರು ಮುಳುಗಡೆ ಹೋರಾಟ ಪ್ರಾರಂಭ ಮಾಡಿದ್ದ ನಾ ಮೊದಲನೇ ಸರಿ MLA ಇದ್ದಾಗ. ಅದು ನೋಡ್ರಿ, ನಮಗೂ ಗೊತ್ತಿದೆ. ನೀವು ಎಲ್ಲರ ಬಯೋಡಾಟದಾಗ ಕೃಷ್ಣಾಗೆ ನೀವು- ಹೋರಾಟ, ನೀವು ನಾವು ಅಲ್ಲೇ ಕುಂಡಿರ್ತಿದ್ವಿ. ಪಾದಯಾತ್ರೆ, ಹೌದಲ್ರಿ? ಆಮರಣ ಉಪವಾಸ ನಮ್ಮೆಲ್ಲರ ಬಯೋಡಾಟದಾಗ ಅದಾವ. ಆದ್ರೆ ಇವತ್ತು ನೀವು ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ. ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ? ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ತರ 2 ಕಣ್ಣುಗಳ ಹೇಳ್ತಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣಾಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೋತೀನಿ. ಇವಾಗ 1,16,000 ಕೋಟಿ ರೂಪಾಯಿ ನೀವು ಸಾಲ ಮಾಡಿರಿ. ಇನ್ನೊಂದು 1 ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣ ಮುಗಿಸಿಬಿಡ್ರಲ್ಲ. ನಮ್ಗೆ ಹೇಳ್ರಿ ರೈತರಿಗೆ, ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ. ವರ್ಷಕ್ಕೆ 1 ಎಕರೆಗೆ 1,000ದಂಗೆ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಗ್ತಾ ಇದ್ದೀವಿ. ಮಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ. ಕೃಷ್ಣ ಯೋಜನೆಗೆ 1 ಲಕ್ಷ ರೂಪಾಯಿ 1 ಲಕ್ಷ ಕೋಟಿ ಹೆಂಗ ತೆಲಂಗಾಣದಾಗ ಮಾಡಿದ್ರು. ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನ್ನಲ್ಲಿ ನೀರಾವರಿ ಮಾಡಿದ್ರು. ಆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ ಇಲ್ಲ, ನಮ್ಮ DCM ಅವರು ಮಾತಾಡಲಿ ಸರ್. ನೋಡ್ರಿ, ಕೃಷ್ಣ ಅಲ್ಲ ಉಪಮುಖ್ಯಮಂತ್ರಿ ಹೇಳಿದಾರಲ್ಲ, ಬಾಂಡ್ ರೈಸ್ ಮಾಡೋದು ಅಲ್ಲ ಎಲ್ಲರಿಗೂ ವಿಷಯ ಐತೆ ಹೇಳ್ಬೇಕು. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ MI ಪಾಟೀಲ್ ಇದರಲ್ಲಿ ಸುರಂಗ ಮೂಲಕ ಒಂದ್ ನಿಮಿಷ ಚಿನ್ನಾ ನದಿಯನ್ನ ಒಳಗಿಂದೊಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ರು. ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಲಾಗ್ಯಾವು. ಇವತ್ತು ಏನಾರ ಅವ್ರಿಗೆ ಉಪಕಾರ ಆಗಲಕತ್ತಿ ನಮ್ಮ ಕೃಷ್ಣಾ ನದಿಯಿಂದ. ಅವಾಗ ಅವಾಗ ನೀರು ಬಿಡ್ತಾರ ಅಂತೇಳಿ ಏನ್ರಿ MI ಪಾಟೀಲ್ ಸಾಬ್ರೆ? ಯಾವಾಗ ನೀವು ಮಾತಾಡೋರು? ಯಾವಾಗ ಪಕ್ಷ ನೋಡ್ಬೇಡ್ರಿ ಜನ. ಈಗ ನನಗೂ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಪಕ್ಷೇತರ ಆಚೆ ಮಂದೆ